ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ನಲ್ಲಿ ನಾನು ತುಂಬ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ನಿಮಗೆ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತಂದರೆ, ಹಬ್ಬ ಅಥವಾ ಏನಾದರೂ ಫಂಕ್ಷನ್ ಇದೆ ಅನ್ನೋ ಟೈಮಲ್ಲಿ ತರಕಾರಿ ರೇಟ್ ಆಗಿರ್ಬೋದು, ಹೂವಿನ ರೇಟ್ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೇ ಒಂದು ಐಟಮ್ಸ್ಗಳದ್ದಾವುದು ಒಂದು ದಿನಸಿ ಇಂಥದ್ದೆಲ್ಲ ಐಟಮ್ಸ್ಗಳದ್ದೆಲ್ಲ ಸ್ವಲ್ಪ ಬೇರೆ ಟೈಮ್ಗಿಂತ ನಮಗೆ ಹಬ್ಬದ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಎಲ್ಲದೂ ಕೂಡ. ಹಾಗೆ ನಮಗೆ ಬೇರೆ ಟೈಮ್ ಆದರೂ ಸ್ವಲ್ಪ ಸ್ವಲ್ಪ ತೊಗೊಂಡ್ರೂ ಸಾಕಾಗುತ್ತೆ. ಹಬ್ಬ ಟೈಮ್ ಅಂದಾಗ ನಮಗೆ ಹೂವು ಎಲ್ಲ ತುಂಬಾ ಬೇಕಾಗುತ್ತೆ. ಆದರೆ ಅದರ ಒಂದು ರೇಟ್ ನೋಡುವಾಗ ಒಂದು ಬೇರೆ ಟೈಮ್ಗಿಂತ ಒಂದು 3 ಪಟ್ಟು 4 ಪಟ್ಟಷ್ಟೇ ಜಾಸ್ತಿ ಆಗಿರುತ್ತೆ. ಆದರೆ ಮುಂಚೆ ತಗೊಂಡು ಇಟ್ಕೊಳ್ಳೋಣ ಅಂತಂದರೆ ಹಾಳಾಗುತ್ತಲ್ಲಪ್ಪ ಹೇಗೆ ಅಂತ ಅನಿಸೋದು ಇದೆ. ಆದರೆ ಇಲ್ಲ, ನೀವು ಒಂದು 15 ದಿನ ಅಥವಾ ಒಂದು ತಿಂಗಳ ಮುಂಚೆ ನೀವು ತೊಗೊಂಡು ಇಟ್ಕೊಂಡ್ರೆ ನೀವು ಮಾಮೂಲಿ ರೇಟಲ್ಲಿ ತೊಗೋಬೋದು. ಒಂದು 3 ಪಟ್ಟು 4 ಪಟ್ಟಷ್ಟು ಖರ್ಚು ಮಾಡುವಂಥ ಅಗತ್ಯ ಇರೋದಿಲ್ಲ. ಹಾಗಾಗಿ ನೀವು ಒಂದು ತಿಂಗಳು ಕೂಡ ಇಟ್ಟರು ಕೂಡ ಹಾಳಾಗ್ದಂಗೆ ಹೂವನ್ನ ಯಾವ ರೀತಿಯಾಗಿ ಇಟ್ಕೋಬೋದು, ಸೇವಂತಿಗೆ ಆಗಿರ್ಬೋದು, ರೋಸ್ ಆಗಿರ್ಬೋದು, ಹಾಗೆಯೇ ನಿಮಗೆ ಒಂದು ಮಲ್ಲಿಗೆ ಆಗಿರ್ಬೋದು, ಯಾವುದೇ ಒಂದು ಹೂವನ್ನಾದರೂ ಕೂಡ ನನಗೆ ಯಾವ ಅಂದರೆ ಮಲ್ಲಿಗೆ ಹೂವನ್ನಾದರೆ ನಾವು ಯಾವ ರೀತಿಯಾಗಿ ಇಡಬೇಕು, ಸೇವಂತಿಗೆ ಹೂವನ್ನಾದರೆ ಯಾವ ರೀತಿಯಾಗಿ ಇಡಬೇಕು, ಆ ಥರದ್ದೆಲ್ಲ ನಿಮಗೆ ಕೆಲವೊಂದು ಟಿಪ್ಸ್ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬರೀ ಹೇಳ್ತಾ ಇಲ್ಲ, ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಇಟ್ಕೋಬೋದು, ಯಾವ ರೀತಿಯಾಗಿ ಹೇಗೆ ನಾವು ಇದನ್ನ ಶೇಖರಿಸಿ ಇಟ್ಕೊಳ್ಳೋದು ಅಂದ್ಬಿಟ್ಟು. ಹಾಗಾಗಿ ಖಂಡಿತವಾಗಿ ನಿಮಗೆ ಈ ಒಂದು ವಿಡಿಯೋ ತುಂಬಾ ಒಂದು ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಈ ಒಂದು ವಿಡಿಯೋನ ನೋಡೋಣ. ಅದಕ್ಕೂ ಮುಂಚೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಬನ್ನಿ ಹಾಗಾದರೆ ಆ ಒಂದು ಟಿಪ್ಸ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಅಂತ ಒಂದು 3 ರೀತಿಯಲ್ಲಿ ನಾನು ಹೂಗಳನ್ನ ಯಾವ ರೀತಿಯಾಗಿ ಒಂದು ತಿಂಗಳವರೆಗೆ ನಾವು ಸ್ಟೋರ್ ಮಾಡಿ ಇಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಮೊದಲು ನಾನು ಈ ರೀತಿಯಾದ ಒಂದು ಟವಲ್ನ ತೊಗೊಂಡಿದ್ದೀನಿ. ಆ ಟವಲ್ ಮೇಲೆ ನಾವು ಏನು ಹೂವನ್ನ ತಂದಿರ್ತೀವೋ, ಸೇವಂತಿಗೆ ಆಗಿರ್ಬೋದು, ಒಂದು ಮಲ್ಲಿಗೆ ಆಗಿರ್ಬೋದು, ಇನ್ಯಾವುದೇ ಒಂದು ಹೂಗಳಾಗಿರ್ಬೋದು, ಇವೆರಡೇ ಹೂವು ಅಂತಲ್ಲ, ನೀವು ಇನ್ಯಾವುದೇ ಥರದ ಹೂಗಳನ್ನಾದರೂ ಕೂಡ ಎಲ್ಲ ಹೂಗಳನ್ನು ಇದೇ ರೀತಿಯಾಗಿ ಸ್ಟೋರ್ ಮಾಡ್ಬೋದು. ನೋಡ್ಬೋದು, ನಾನಿವಾಗ ಈ ರೀತಿಯಾಗಿ ಒಂದು ಟವಲ್ ಮೇಲೆ ಹಾಕಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. ಒಂದು 5 ಮಿನಿಟ್ ಸಾಕಾಗುತ್ತೆ. ಒಂದು 5 ಮಿನಿಟ್ ಹಾಗೆ ಬಿಟ್ಬಿಡೋಣ. ಯಾಕಂದರೆ ಇದರಲ್ಲಿ ಏನಾದರೂ ಸ್ವಲ್ಪ ಮಟ್ಟಿಗೆ ನೀರಿನಂಶ ಇತ್ತು ಅಂತಂದರೆ ಆ ಒಂದು ನೀರಿನಂಶ ಹೀರ್ಕೊಳ್ಳುತ್ತೆ ಅಂತ ಅಷ್ಟೇ. ಅದಾದಮೇಲೆ ನಾನು ಈ ರೀತಿಯಾದ ಒಂದು ಬಾಕ್ಸನ್ನು ತೊಗೊಂಡಿದ್ದೀನಿ. ಬಾಕ್ಸ್ಗೆ ನಾನು ನೋಡ್ಬೋದು, ಒಂದು ನ್ಯೂಸ್ ಪೇಪರಿಂದ ನಾನು ಈ ರೀತಿಯಾಗಿ ಕವರ್ ಮಾಡ್ಕೊಂಡಿದ್ದೀನಿ. ಒಂದು 4 ಸೈಡು ಹೀಗೆ ಬರುವ ಹಾಗೆ ಕವರ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಜಾಸ್ತಿ ಏನು ಬೇಡ, 1 ಟೀ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಂಡ್ರೂ ಸಾಕಾಗುತ್ತೆ. ನೋಡ್ಬೋದು, ನಾನು 1 ಟೀ ಸ್ಪೂನಷ್ಟು ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಈ ಒಂದು ಅಕ್ಕಿ ಯಾಕೆ ಹಾಕೋದು ಅಂತಂದರೆ, ನಮಗೆ ಈ ರೀತಿಯಾಗಿ ಒಂದು 5 ನಿಮಿಷ ನಾವು ಟವಲ್ ಮೇಲೆ ಇಟ್ಟ ನಂತರವೂ ಕೂಡ ನಮಗೆ ಏನಾದರೂ ಮತ್ತೂ ಕೂಡ ನಮಗೆ ನೀರಿನಂಶ ಏನಾದರೂ ನಮಗೆ ಹೂವಲ್ಲಿ ಇತ್ತು ಅಂದರೆ ಆ ಒಂದು ನೀರಿನ ಅಂಶ ನಮಗೆ ಈ ಒಂದು ಅಕ್ಕಿ ಹೀರ್ಕೊಳ್ಳುತ್ತೆ ಅಂತ. ಹೂವು ನಮಗೆ ಚೆನ್ನಾಗಿರುತ್ತೆ. ಹೂವಿಗೆ ನಮಗೆ ಯಾವುದೇ ಥರದಲ್ಲಾಗಲಿ ನೀರಿನಂಶವಾಗಿ ಕೊಳೆಯುವಂಥದ್ದಾಗಿರ್ಬೋದು ಅಥವಾ ಇನ್ನೇನೋ ಒಂದು ಆಗೋದು ಏನೂ ಇಲ್ಲ. ನೀರಿನಂಶ ಇದ್ದರೂ ಕೂಡ ಆ ಅಕ್ಕಿ ನಮಗೆ ಹೀರ್ಕೊಳ್ಳುತ್ತೆ. ಹಾಗೆ ನ್ಯೂಸ್ ಪೇಪರ್ ಕೂಡ ಹೀರ್ಕೊಳ್ಳುತ್ತೆ. ಹಾಗಾಗಿ ನಮಗೆ ಹೂವು ತುಂಬಾ ಚೆನ್ನಾಗೇ ಇರುತ್ತೆ ಅಂತಲೇ ಹೇಳ್ಬೋದು. ಆ ರೀತಿಯಾಗಿ ನಾನು ನೋಡ್ಬೋದು, ಇವಾಗ ಸೇವಂತಿಗೆ ಹೂಗಳನ್ನೆಲ್ಲವನ್ನೂ ಕೂಡ ಈ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಕೂಡ ನಮಗೆ ಈ ರೀತಿಯಾಗಿ ಒಂದು ನ್ಯೂಸ್ ಪೇಪರ್ ಮೇಲೆ ತುಂಬ ಒತ್ತಬಾರ್ದು, ಹಾಗೆ ಲೈಟಾಗಿ ನಾನು ಇಟ್ಟಿದ್ದೀನಿ. ನೋಡ್ಬೋದು, ಅದು ಹಾಗೆ ಒಂದು ಸುಮ್ಮನೆ ಹಾಗೆ ಇಟ್ಬಿಟ್ಟಿದ್ದೀನಿ ಒಂದು ನ್ಯೂಸ್ ಪೇಪರ್ನ. ಆ ರೀತಿ ಇಟ್ಬಿಟ್ಟು ನಾವು ಎತ್ತಿ ಕ್ಯಾಪ್ ಹಾಕಿಬಿಟ್ಟು ಫ್ರಿಜ್ನಲ್ಲಿ ಇಡುವಂಥದ್ದು. ಇದು ನೀವು ಒಂದು ವಾರಕ್ಕೊಮ್ಮೆ ತೆಗೆದುಬಿಟ್ಟು ಕೂಡ ಮತ್ತೆ ನೋಡ್ತಾ ಇರ್ಬೋದು. ಬೇಕಾದ್ರೆ ನ್ಯೂಸ್ ಪೇಪರ್ನ ಚೇಂಜ್ ಮಾಡ್ಬೋದು, ಇಲ್ಲಾಂದರೆ ಅಕ್ಕಿನ ಕೂಡ ಚೇಂಜ್ ಮಾಡ್ತಾ ಕೂಡ ಇರ್ಬೋದು. ಹಾಗೆ ಇನ್ನೊಂದು ಟಿಪ್ಸ್ ಏನಂತಂದರೆ, ಅದೇ ರೀತಿಯಾಗಿ ಈಗ ನ್ಯೂಸ್ ಪೇಪರಿಗೆ ನಾನು ಅಕ್ಕಿನ ಹಾಕ್ಕೊಂಡಿದ್ದೀವಲ್ವ, ಹಾಗೆಯೇ ಅದರ ಮೇಲೆ ನಾನೀಗ ಏನು ಮಾಡಿದ್ದೀನಿ, ಬೆಂಕಿ ಕಡ್ಡಿಗಳನ್ನ ತೋರಿಸಿದೆ ಅಲ್ವಾ, ಆ ಬೆಂಕಿ ಕಡ್ಡಿಗಳ ಮದ್ದನ್ನು ನಾನು ತೆಗಿತಾ ಇದ್ದೀನಿ. ಮದ್ದನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಕಡ್ಡಿನ ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ಕಡ್ಡಿಗಳು ಹಾಕ್ಕೊಂಡ್ರೂ ಕೂಡ ಸಾಕಾಗುತ್ತೆ. ನೋಡ್ಬೋದು, ನಾನು ಅಲ್ಲಲ್ಲಿ ದೂರಕ್ಕೆ ಒಂದು ಸ್ವಲ್ಪ ಕಡ್ಡಿಗಳನ್ನ ಹಾಕ್ಕೊಂಡಿದ್ದೀನಿ. ಇದು ಕೂಡ ನಮಗೆ ಈ ಹೂವಿನಲ್ಲಿ ಇರುವಂತಹ ಒಂದು ನೀರಿನ ಅಂಶವನ್ನು ನಮಗೆ ಹೀರ್ಕೊಳ್ಳುತ್ತೆ. ಮಲ್ಲಿಗೆ ಹೂವನ್ನ ನಾನು ಇದರಲ್ಲಿ ಇಡ್ತಾ ಇದ್ದೀನಿ. ನೋಡ್ಬೋದು, ಮಲ್ಲಿಗೆ ಹೂವಲ್ಲಿ ನಮಗೆ ಎಷ್ಟೇ ಅನ್ನಲಿ ಅದರಲ್ಲಿ ಒಂದೊಂದು ಸ್ವಲ್ಪ ನೀರಿನ ಅಂಶ ಇದೆಯೇನೋ ಅನ್ನೋಂಥರ ಅನಿಸ್ತಾ ಇರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಒಂದು ಅಕ್ಕಿ ಆಗಿರ್ಬೋದು, ಒಂದು ನ್ಯೂಸ್ ಪೇಪರ್ ಆಗಿರ್ಬೋದು, ಒಂದು ಬೆಂಕಿ ಕಡ್ಡಿಯ ಒಂದು ಮದ್ದನ್ನು ತೆಗೆದುಬಿಟ್ಟು ಬೆಂಕಿ ಕಡ್ಡಿನ ಇಡೋದ್ರಿಂದ ಇದು ಕೂಡ ನಮಗೆ ಆಗುತ್ತೆ. ಹಾಗೆ ಇದಕ್ಕೂ ಕೂಡ ಲೈಟಾಗಿ ನಾವು ಮೇಲೆ ನ್ಯೂಸ್ ಪೇಪರ್ನ ಇಟ್ಬಿಟ್ಟು ಕ್ಯಾಪನ್ನು ಹಾಕಿಬಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಿಂದ ಆಯಿತು. ಫ್ರಿಜ್ ಇಲ್ಲದವರು ಏನು ಮಾಡಬೇಕು, ಫ್ರಿಜ್ಜಿಂದ ಹೊರಗಿಡಬೇಕು ನಾವು 1 ತಿಂಗಳವರೆಗೆ ಅಂದರೆ ಏನು ಮಾಡಬೇಕು ಅನ್ನೋಂಥದ್ದರೆ, ಈ ರೀತಿಯಾದ ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ನೀರನ್ನು ತಗೋಬೇಕಾಗುತ್ತೆ. ಯಾವುದೇ ಥರದ ಪಾತ್ರೆನಾರು ಆಗ್ಬೋದು. ನೀವು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನು ತೊಗೊಂಬಿಟ್ಟು ಈ ರೀತಿಯಾದ ಒಂದು ಸೊಪ್ಪು ಹಾಗೂ ತರಕಾರಿ ತೊಳಿಲಿಕ್ಕೆ ಅಂತ ಈ ರೀತಿಯಾದ ಒಂದು ಪಾತ್ರೆ ಎಲ್ಲರ ಮನೆಯಲ್ಲೂ ಸಾಧಾರಣವಾಗಿ ಇದ್ದೇ ಇರುತ್ತೆ ಅಲ್ವಾ. ಈ ರೀತಿಯಾದ ಒಂದು ಪಾತ್ರೆಯಲ್ಲಿ ನೀವು
ಅದರ ಮೇಲ್ಗಡೆ ಇಟ್ಬಿಟ್ಟು ಅದರ ಮೇಲೆ ನೀವು ಒಂದು ಕಾಟನ್ ಬಟ್ಟೆನ ಯಾವುದೇ ಆಗಿರ್ಬೋದು, ಒಂದು ಟವಲ್ ಆಗಿರ್ಬೋದು ಅಥವಾ ಇನ್ನೇನೇ ಆಗಿರ್ಬೋದು, ಒಂದು ಕಾಟನ್ ಬಟ್ಟೆನ ನೀವು ಇಡಬೇಕಾಗುತ್ತೆ. ಅದರಲ್ಲಿ ನೀರಿನ ಅಂಶ ಹೀರ್ಕೊಳ್ಳುವಂತಹ ಒಂದು ಕಾಟನ್ ಬಟ್ಟೆ ಆಗಬೇಕು. ಈ ರೀತಿಯಾದ ವೈಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ವೈಟ್ ಇಲ್ಲ ಅಂತಂದರೆ ಬೇರೆ ಕೂಡ ಹಾಕೋಬೋದು. ಇಟ್ಬಿಟ್ಟು ಹೂವನ್ನು ಈ ರೀತಿಯಾಗಿ ಇಟ್ಟು ನಾನು ನೋಡಿ 4 ಫೋಲ್ಡ್, ಹಾಗೆ ತುಂಬ ಏನು ಗಟ್ಟಿಯಾಗಿ ಅಲ್ಲ, ಹಾಗೆ ಒಂದು ಫೋಲ್ಡ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ 4 ಸೈಡಲ್ಲಿ ಕೂಡ ನಾನು ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ, ನೋಡ್ಬೋದು. ಈ ರೀತಿಯಾಗಿ ಇಟ್ಟರೂ ಕೂಡ ನೀವು ಒಂದು 20 ದಿನದವರೆಗೂ ಕೂಡ ಹೂವನ್ನು ಇಡ್ಬೋದು. ಯಾವುದೇ ಥರದಲ್ಲಿ ಹೂವು ಹಾಳಾಗಲ್ಲ. ನಿಮಗೆ ನೀರಿನಂಶ ಇತ್ತು ಅಂದರೂ ಆ ನೀರಿನಂಶ ಕೂಡ ಹೀರ್ಕೊಳ್ತಾ ಇರುತ್ತೆ. ಹಾಗೆ ಕೆಳಗಡೆ ಕೂಡ ನಿಮಗೆ ಅದರಲ್ಲಿ ನೀರಿನಂಶ ಇರೋದ್ರಿಂದ ತಣ್ಣಗೂ ಕೂಡ ಇರುತ್ತೆ. ಹಾಗೆ ಇದರ ಮೇಲ್ಗಡೆ ಕೂಡ ನೀವು ಸ್ವಲ್ಪ ನೀರನ್ನು ಉದುರಿಸ್ಬೇಕಾಗುತ್ತೆ. ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಉದುರಿಸಿದ್ರೂ ಸಾಕಾಗುತ್ತೆ. ಆ ಹೂವಿಗೆ ಒಂದು ಸ್ವಲ್ಪ ಇದ್ರೂ ಸಾಕಾಗುತ್ತೆ. ಅದರಿಂದ ಕೆಳಗೆ ನಾವು ಆ ರೀತಿಯಾದೊಂದು ತರಕಾರಿ ವಾಶ್ ಮಾಡುವಂಥ ಪಾತ್ರೆನ ಇಟ್ಟಿರೋದ್ರಿಂದ ಅದರಲ್ಲಿ ಹೋಲ್ಗಳಿರೋದ್ರಿಂದ ನಮಗೆ ಯಾವುದೇ ಥರ ನೀರು ಕೂಡ ಅದರಲ್ಲಿ ನಿಲ್ಲೋದಿಲ್ಲ, ಕೆಳಗಡೆ ನೀರು ಇಳಿಯುತ್ತೆ. ಹಾಗಾಗಿ ಸ್ವಲ್ಪ ನೀರು ಚಿಮುಕಿಸ್ತಾ ಇದ್ರೂ ಸಾಕಾಗುತ್ತೆ. 20 ದಿನದವರೆಗೂ ಕೂಡ ನಾವು ಫ್ರಿಜ್ ಇಲ್ಲದೆ ಕೂಡ ಹೊರಗೂ ಕೂಡ ಹೀಗೆ ಇಡ್ಬೋದು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, 3 ರೀತಿಯಲ್ಲಿ ಕೂಡ ನಾವು ಹೂಗಳನ್ನು ಯಾವ ರೀತಿಯಾಗಿ ಒಂದು 20 ದಿನದವರೆಗೆ, ಒಂದು ತಿಂಗಳವರೆಗೆ ನಾವು ಸ್ಟೋರ್ ಮಾಡ್ಬೋದು ಅನ್ನೋದನ್ನ ತೋರಿಸಿದ್ದೀನಿ. ಹಾಗೂ ಇನ್ನೂ ಕೆಲವು ಟಿಪ್ಸ್ಗಳಿದೆ, ಅದು ಒಂದೇ ವಿಡಿಯೋದಲ್ಲಿ ತುಂಬ ಲಾಂಗ್ ಆಗಿ ಹೋಗುತ್ತೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇಲ್ಲ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನ. ಇನ್ನು ಬೇರೆ ರೀತಿಯಲ್ಲಿ ಕೂಡ ನಾವು ಫ್ರಿಜ್ಜಿಂದ ಹೊರಗೆ ಕೂಡ ನಾವು ಇಡ್ಬೋದು. ಒಂದು 20 ದಿನದವರೆಗೂ ಎಲ್ಲ ಇಡ್ಬೋದು. ಹಾಗೆ ಫ್ರಿಜ್ಜಲ್ಲಿ ಕೂಡ ಇಡುವಂಥದ್ದು ಕೂಡ ಇನ್ನು ಕೆಲವು ಸಲಹೆಗಳು ಇದೆ, ಅದನ್ನು ಕೂಡ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿಯೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.